ನರೇಗಾ ಯೋಜನೆ ಬದಲಾಗಿ ಭಾರತ ಸರ್ಕಾರವು ವಿಕಸಿತ ಭಾರತ್ ರಾಮ್ಜಿ ಯೋಜನೆಯನ್ನ ಜುಲೈ 1ರಿಂದ ಜಾರಿಗೆ ತಂದಿದ್ದು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಕೂಲಿ ಕಾರ್ಮಿಕರು ಕೈಜೋಡಿಸಿದಾಗ ಈ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೋರೇಗೌಡ ತಿಳಿಸಿದರು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತು 14 ಮತ್ತು 15ನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೋರೇಗೌಡ ಅವರು, ಈ ಯೋಜನೆಯಿಂದ ವೈಯಕ್ತಿಕ ಕಾಮಗಾರಿಗಳು, ಸಮುದಾಯದ ಆಧಾರಿತ ಕಾಮಗಾರಿಗಳನ್ನು ಮಾಡಲು ಅವಕಾಶವಿದ್ದು ಸದುಪಯೋಗಪಡಿಸಿಕೊಳ್ಳಬೇಕು. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಿರುಮಲಾಪುರ, ದೊಡ್ಡಹರವೆ ಭಾಗಗಳಲ್ಲಿ ಕೆರೆಕಟ್ಟೆಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಬೇಸಿಗೆಯಲ್ಲಿಯೂ ಸಹ ನೀರು ಸಂಗ್ರಹವಾಗಿದ್ದು ಅಂತರ್ಜಲ ಹೆಚ್ಚಿದೆ. ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಅನುಕೂಲವಾಗುತ್ತೆ ಎಂದರು. ಇದು ಬೇಡಿಕೆ ಆಧಾರಿತ ಯೋಜನೆ. ಬೇಡಿಕೆ ಅಂದ್ರೆ ಒಬ್ಬ ನಮ್ಮ ಒಂದು ಏನು ಕುಶಲ ಕಾರ್ಮಿಕ ಇದ್ದಾನೆ, ಅವನು ಒಂದು ವರ್ಷದಲ್ಲಿ 125 ದಿನ ಕೂಲಿ ಪಡಿಬಹುದು. ಗ್ರಾಮ ಪಂಚಾಯತಿಗೆ ಅವ್ರು ಕೊಟ್ಟು ಈಗ ಇವತ್ತಿಂದ ಈ ಜುಲೈ 1ರಿಂದ ಹಿಂದೆ 370 ರೂಪಾಯಿ ಇತ್ತು ಕೂಲಿ ಒಂದು ದಿನಕ್ಕೆ, ಮಾನವ ದಿನ. ಇವತ್ತು 382 ರೂಪಾಯಿ ಆಗಿದೆ. ನೀವು ಆಲ್ಮೋಸ್ಟ್ ನೋಡಿ, ಯೋಚನೆ ಮಾಡಿ, 382 ಕೂಲಿಗೆ ಯಾರು ಕಾರ್ಮಿಕರು ನಮಗೆ ಕನಿಷ್ಠ 10 ಜನ ಅರ್ಜಿ ಕೊಟ್ರೆ ಅವ್ರಿಗೆ ಸಮುದಾಯದ ಕಾಮಗಾರಿಗಳನ್ನ ನಾವು ಕೊಡಕ್ಕೆ ಅವಕಾಶ ಇದೆ. ಮತ್ತೆ ವೈಯಕ್ತಿಕ ಕಾಮಗಾರಿಗಳಲ್ಲಿ ದಲಿತ ಕೊಟ್ಟಿಗೆ ಇರ್ಬೋದು, ಜಮೀನುಗಳಲ್ಲಿ ಅವ್ರಿಗೆ ಕೃಷಿ ಚಟುವಟಿಕೆ ಇರ್ಬೋದು, ಮತ್ತೆ ವಾಸದ ಮನೆಗಳು ಅಂದ್ರೆ ನಮ್ಮ ಯೋಜನೆಗಳು, ಅಂಬೇಡ್ಕರ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಆಶ್ರಯ ಯೋಜನೆ ಇರ್ಬೋದು, ಬಸವಸತಿ ಯೋಜನೆ ಇರ್ಬೋದು, ಇವರಲ್ಲಿ ನಾವು ಏನು ಸಹಾಯಧನ ಕೊಡ್ತೀವಿ, ಅದ್ರ ಜೊತೆಲಿ 90 ದಿನದ ಮಾನವ ದಿನಗಳನ್ನ ಅವರಿಗೆ ಕೂಲಿಯಾಗಿ ಕೊಡ್ತೀವಿ. ಇದನ್ನ ನಾವು ಪ್ರತ್ಯೇಕವಾಗಿ ಉದ್ಯೋಗ ಖಾತೆ ಕೊಡ್ತೀವಿ. ಇಷ್ಟನ್ನು ನಾವು ಬಳಸ್ಕೊಂಡು ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ಬೋದು. ನಾವು ದಯವಿಟ್ಟು ನಾವು ಈಗ ಎಷ್ಟೋ ಯೋಜನೆಗಳು ಹೆಚ್ಚು ಬಳಕೆ ಆಗಿರೋದು ನೀವು ನೋಡಿದಾಗೆ, ಕೇಳಿದಾಗೆ ದೊಡ್ಡರವೆ ಗ್ರಾಮದಲ್ಲಿ ನೀವು ನೋಡಿದ್ರಿ. ದೊಡ್ಡರವೆಯಿಂದ ಸಾಕಷ್ಟು ಹೇಳಿದವರು ಇದು ಯಾಕೆ ಆಯ್ತು, ಇಲ್ಲಿ ಯಾಕೆ ಆಗ್ಲಿಲ್ಲ ಅಂತ. ನಮ್ಮ ಬೈಲುಕುಪ್ಪೆಯಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರು ಯಾರು ಉದ್ಯೋಗ ಕೇಳಲ್ಲ, ಜಾಬ್ ಕಾರ್ಡ್ ಇಟ್ಕೊಳ್ಳಲ್ಲ, ಜಾಬ್ ಕಾರ್ಡ್ನ KYC ಮಾಡಿಸ್ಕೊಳ್ಳಲ್ಲ. KYC ಈಗ ಆಧಾರ್ ಲಿಂಕ್ ಆಗಿರೋದ್ರಿಂದ. ಇದೇ ಸಂದರ್ಭದಲ್ಲಿ ತಾಲೂಕು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಂಯೋಜಕ ಯೋಗೇಶ್ ಸಿಆರ್ ಮಾತನಾಡಿ, ನರೇಗಾ ಯೋಜನೆ ಅಡಿ 69 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 88,60,000 ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಕೆ ಮಾಡಲಾಗಿದೆ. 15ನೇ ಹಣಕಾಸು ಯೋಜನೆ ಅಡಿ 10 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 15,80,000 ರೂಪಾಯಿ ಅನುದಾನ ಬಳಸಲಾಗಿದೆ. ಕಾಮಗಾರಿಗಳ ಅನುಷ್ಠಾನಗಳ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಸ್ಥಳೀಯ ಸಾರ್ವಜನಿಕರು ಕಾಮಗಾರಿಗಳಲ್ಲಿ ದೋಷವಿದ್ದಲ್ಲಿ ಆಕ್ಷೇಪಣೆ ಸಲ್ಲಿಸಬಹುದು ಎಂದರು. 69 ಕಾಮಗಾರಿಗಳಲ್ಲಿ 67,59,160 ಕೂಲಿ ವೆಚ್ಚವನ್ನ ಸಂಬಂಧಪಟ್ಟಂತ ಕೂಲಿ ಕಾರ್ಮಿಕರಿಗೆ ಜಮಾ ಆಗಿರ್ತಕ್ಕಂಥ ಮತ್ತೆ ಇನ್ನು 21,26,246 ರೂಪಾಯಿ ಸಾಮಗ್ರಿ ವೆಚ್ಚವನ್ನ, ಏನು ಸಾಮಗ್ರಿ ವೆಚ್ಚ ಅಂದ್ರೆ ಕಾಂಪೌಂಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಮೆಟ್ಟಿ ವ್ಯವಸ್ಥೆ ಆಗಿರ್ಬೋದು, ಇಂಥ ಕಾಮಗಾರಿ ಮಾಡೋದಕ್ಕೆ ಸಾಮಗ್ರಿಯನ್ನ ಖರೀದಿ ಮಾಡಿರ್ತಕ್ಕಂಥ ಸರಬರಾಜುದಾರರಿಗೆ ಕೊಡ್ತಕ್ಕಂಥದ್ದು ಒಟ್ಟಾರೆ 78,75,506 ರೂಪಾಯಿ ಒಟ್ಟಾರೆ ಈ ಒಂದು ಕಾಮಗಾರಿಗೆ ಖರ್ಚಾಗಿರ್ತಕ್ಕಂಥ ಸಾಮಗ್ರಿ ವೆಚ್ಚ. ಆ ಕಾಮಗಾರಿಗಳು ಯಾವ್ಯಾವುದು ಅನ್ನೋದನ್ನ ಹೇಳೋದಾದ್ರೆ ವಿಲೇಜ್ ವೈಸ್ ಹೇಳ್ಬಿಡ್ತೀನಿ, ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಗೊತ್ತಾಗಿ ಮತ್ತೆ ಇನ್ನೊಂದು ಮುಂಚಿತವಾಗಿ ನಾನು ಈ ಸಂದರ್ಭ ಹೇಳಲೇಬೇಕು, ಈ ಒಂದು ಕಾಮಗಾರಿಗಳು 2 ವರ್ಷ 3 ವರ್ಷ ಹಿಂದೆನೇ ಸ್ಟಾರ್ಟ್ ಆಗಿರ್ತದೆ. ಉದ್ಯೋಗದಲ್ಲಿ ನೇರವಾಗಿ ಅನುದಾನ ಕಾಂಪನ್ಸೇಷನ್ ಬರಲ್ಲ. ಜನ ಕೆಲಸ ಮಾಡೋರಿಗೆ ನೇರವಾಗಿ ಕೂಲಿ ಕಾರ್ಮಿಕ ಖಾತೆಗೆ ಜಮಾ ಆದ್ರಿಂದ ಆ ಕಾಮಗಾರಿಗಳು ಜನ ಎಷ್ಟು ಕೆಲಸ ಮಾಡ್ತಿರ್ತಾವ ಅದನ್ನ ಆಧಾರದ ಮೇಲೆ ತೆಗೆಯುವಾಗ್ತಾ ಇರುತ್ತೆ. ಒಂದೇ ಸರಿಗೆ ಮುಗಿಸೋಕ್ಕಾಗಲ್ಲ. ಇದು ಯಾವುದೇ ರೀತಿಯಿಂದ ಗುತ್ತಿಗೆ ಆಧಾರಿತ ಕೆಲಸ ಅಲ್ಲ. ಮೊದಲು ಅಗ್ರಿಮೆಂಟ್ ಮಾಡ್ಬೋದು, ಇಷ್ಟು ಅವಧಿ ಮುಗಿಸ್ಬಿಡಿ ಅಂತ ಹೇಳಿದ್ದೆ. ಡಿಮಾಂಡ್ ಓರಿಯೆಂಟೆಡ್ ಆದ್ರೆ ಬೇಡಿಕೆ ಆಧಾರಿತ ಅಂತ ಜನ ಯಾಕೆ ಕೆಲಸ ಕೇಳ್ತಾರೋ ಕೆಲಸ ಮಾಡ್ತಾರೋ ಅದ್ರ ಬೇಸ್ ಮೇಲೆ ಕಾಮಗಾರಿನ ಟೇಕ್ ಮಾಡ್ತಾ ಹೋಗ್ಬೇಕಾಗ್ತದೆ. ಹಾಗಾಗಿ ಲಕ್ಷ್ಮೀಪುರ ಗ್ರಾಮದ ಅವರಿಗೆ ಸಮಗ್ರ ಅಭಿವೃದ್ಧಿ ಕಾಮಗಾರಿ ತಿರುಮಲಾಪುರ ಗ್ರಾಮದಲ್ಲಿ ಹೊಸಕೆರೆ ಅಭಿವೃದ್ಧಿ ಕಾಮಗಾರಿ ಆಗಿದೆ. 4,71,000 ರೂಪಾಯಿ ಖರ್ಚಾಗಿದೆ. ಇನ್ನು ಆಟ ಮೈದಾನ ಅಂತ ಶಾಲಾ ಆಟ ಮೈದಾನ ಅಂತ ಕಾಮಗಾರಿಗಳಾಗಿದೆ. ದೊಡ್ಡಬೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಟ ಮೈದಾನ ಅಂತ ಆಗಿದೆ. 2,36,400 ರೂಪಾಯಿ ಖರ್ಚಾಗಿದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವೀಣಾ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೂಲಿ ಕಾರ್ಮಿಕರು ವಲಸೆ ಹೋಗುವುದನ್ನು ತಪ್ಪಿಸಿ ಸ್ಥಳೀಯವಾಗಿ ಆಸ್ತಿಗಳನ್ನು ಸೃಜನೆ ಮಾಡಿ
ಉದ್ಯೋಗ ನೀಡಿ ಆರ್ಥಿಕವಾಗಿ ಬಲಪಡಿಸಲು ವಿಕಸಿತ ಭಾರತ್ ರಾಮ್ಜಿ ಯೋಜನೆ ಜಾರಿಗೆ ತರಲಾಗಿದೆ ಎಂದರು. ತಪ್ಪಿಸಬೇಕು, ಜನರಿಗೆ ಅವರಿರುವಂತಹ ಜಾಗದಲ್ಲಿಯೇ ಕೆಲಸ ಸಿಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ತಗೊಂಡ್ ಬಂದಿದ್ದಂತಹದ್ದು. ಈಗ ಅದು VPG ರಾಮ್ಜಿ ಅಂತ ಹೇಳಿ ನೂತನ ಹೆಸರು ಜೊತೆಗೆ ಬಂದಿದೆ. ಅದನ್ನ ಎಲ್ಲರೂ ಸದ್ಬಳಕೆಯನ್ನ ಮಾಡ್ಕೊಳ್ಳಿ. 382 ರೂಪಾಯಿ ಅದಕ್ಕೆ ಕೂಲಿ ಇದೆ ಅಂತ ಹೇಳಿದ್ರು. ಮತ್ತೆ PDO ಅವರು ತುಂಬಾ ಉತ್ಸಾಹದಿಂದ ಮಾತಾಡಿದ್ರು, ಹೇಳಿದ್ರು ಕೆಲಸಗಳನ್ನ ಬನ್ನಿ ತಗೊಳ್ಳಿ, ಯೋಜನೆನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಅದನ್ನ ಉಪಯೋಗಿಸ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ಅದ್ರ ಬಗ್ಗೆ ತಿಳಿಸಿ ಅಂತ. ವರದಿ ರಾಮೇಗೌಡ, ಪಿರಿಯಾಪಟ್ಟಣ.